ಇನ್ನು ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗೆ ಧಮಕಿ ಹಾಕಿದ್ರಲ್ಲ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಅವರ ಮೆಡಿಕಲ್ ಟೆಸ್ಟ್ ಮುಕ್ತಾಯವಾಗಿದೆ. ಬಂಧಿತ 3 ಆರೋಪಿಗಳಿಗೆ ವೈದ್ಯಕೀಯ ತಪಾಸಣೆ ಮುಕ್ತಾಯ ಆಗಿದ್ದು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ನಡೆಯಿತು. ಈಗ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಬಳಿಕ ಈಗ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ. ದರ್ಶನ್ ಅಭಿಮಾನಿಗಳು ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣ ಇದು. 17ನೇ ಸಾಕ್ಷಿಗೆ ಬೆದರಿಕೆ ಹಾಕಿದ್ದು ದರ್ಶನ್ ಅಭಿಮಾನಿಗಳಾದಂಥ ಪುನೀತ್, ವೇಣು, ಸುಹಾಸ್. ಕೋರ್ಟ್ನಲ್ಲಿ ಟ್ರಯಲ್ ವೇಳೆ ಕೊಲೆ ಕೇಸ್ನ ಸಾಕ್ಷಿ ಏನಿದ್ದಾರೆ ಸಂದೀಪ್ ಅವರಿಗೆ ಸಾಕ್ಷಿ ನುಡಿಬೇಡ ಅಂತ ಬೆದರಿಕೆ ಹಾಕಿದ್ರು ಈ 3 ಕೂಡ. ಈ ಸಾಕ್ಷಿದಾರ ಏನಿದ್ದಾರೆ ಸಂದೀಪ್, ತುಮಕೂರಿನ ದುರ್ಗಾ ಬಾರ್ನ ಕ್ಯಾಶಿಯರ್ ಅವರು. ರೇಣುಕಾಸ್ವಾಮಿಯನ್ನೇನು ಬೆಂಗಳೂರಿಗೆ ಕರೆತರ್ತಾರೆ. ಆ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಕಾರ್ ನಿಲ್ಲಿಸಿದಾಗ ಇದೇ ತುಮಕೂರಿನ ದುರ್ಗಾ ಬಾರ್ನಲ್ಲಿ ಆರೋಪಿಗಳು ಮದ್ಯ ಖರೀದಿ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಕ್ಯಾಶಿಯರ್ ಸಂದೀಪ್ಗೆ ಅವರು ಹಣ ಪಾವತಿ ಮಾಡಿರ್ತಾರೆ. ಆಗ ಆತ ಗಮನಿಸಿರ್ತಾನೆ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಹೋಗ್ತಾ ಇರೋದನ್ನ. ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರು ರೇಣುಕಾಸ್ವಾಮಿಯನ್ನ ಅನ್ನೋದಕ್ಕೆ ಪ್ರಮುಖ ಸಾಕ್ಷಿ ಸಂದೀಪ್. ಆದರೆ ಈಗ ಸಾಕ್ಷಿ ವಿಚಾರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಸಾಕ್ಷಿ ಹೇಳದಂತೆ ಬೆದರಿಕೆ ಹಾಕಿದ್ರು ಆರೋಪಿಗಳು. ಈ 3 ಬಂಧನಕ್ಕೊಳಗಾಗಿ ಈಗ ಮೆಡಿಕಲ್ ಟೆಸ್ಟ್ ಆಗಿದೆ. ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿ ಈ ಬಂಧಿತ ಪುನೀತ್ ಇದಾನಲ್ಲ, ಆತ ಕೂಡ ಈ ಪ್ರಕರಣದ ಸಾಕ್ಷಿದಾರನೇ. ಆದರೆ ಇನ್ನೋರ್ವ ಸಾಕ್ಷಿಗೆ ಬೆದರಿಕೆ ಒಡ್ಡಿದಂತಹ ಆರೋಪದಡಿಯಲ್ಲಿ ಈಗ ಅರೆಸ್ಟ್ ಆಗಿ ಇನ್ನೇನು ಕೆಲವೇ ಹೊತ್ತಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಸಾಕ್ಷಿಯನ್ನ ಕಾರ್ನಲ್ಲಿ ಕೂರಿಸಿಕೊಂಡು ಬೆದರಿಕೆಯನ್ನು ಹಾಕಿದ್ರು. ಈ ಸಂದೀಪ್ ದುರ್ಗಾ ಬಾರ್ನಲ್ಲಿ ಆತ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಏನು ಕರ್ಕೊಂಡ್ಬರ್ತಾರಲ್ಲ ರೇಣುಕಾಸ್ವಾಮಿಯನ್ನ, ಆ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಈ ಬಾರ್ಗೆ ಹೋಗಿ ಅಲ್ಲಿ ಖರೀದಿ ಮಾಡಿರ್ತಾರೆ. ಕ್ಯಾಶಿಯರ್ ಸಂದೀಪ್ಗೆ ಹಣ ಪಾವತಿ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಆತ ಗಮನಿಸಿರ್ತಾನೆ. ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದಿದ್ರು ಅನ್ನೋದಕ್ಕೆ ಆತ ಪ್ರಮುಖ ಸಾಕ್ಷಿ ಆಗ್ತಾನೆ. ಆದರೆ ಈ ಸಾಕ್ಷಿ ಸಂದೀಪ್ಗೆ ತಾನು ಸಾಕ್ಷಿ ಹೇಳದಂತೆ ಬೆದರಿಕೆ ಒಡ್ಡಿದ್ರು. ಆ ಬೆದರಿಕೆ ಒಡ್ಡಿದಂತಹ ಆರೋಪದಡಿಯಲ್ಲಿ ಈಗ ಈ 3 ಅರೆಸ್ಟ್ ಆಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಡಿಸಿಪಿ ಮಾತನಾಡಿದ್ದಾರೆ. ಪಶ್ಚಿಮ ವಿಭಾಗದ ಡಿಸಿಪಿ ಯತೀಶ್ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಒಂದು ಕೊಲೆ ಕೇಸಿನಲ್ಲಿ ಏನು ನಮ್ಮ ವಿಟ್ನೆಸ್ ಇರ್ತಾರೆ, ಆ ವಿಟ್ನೆಸ್ಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ಬೆದರಿಕೆ ಇಡುವಂಥ ಒಂದು ಪ್ರಯತ್ನ ನಡೆದಿದೆ ಅಂತ ಹೇಳಿ ಈ ಕೇಸಿನ ವಿಟ್ನೆಸ್ ಏನಿದ್ದಾರೆ ಅವರು ಕೋರ್ಟ್ನಲ್ಲಿ ಹೇಳಿದ ಮೇರೆಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡಿದಾಗ ನಮಗೆ ಈ ಒಂದು ಏನು ವಿಟ್ನೆಸ್ಸನ್ನು ಇನ್ಫ್ಲುಯೆನ್ಸ್ ಮಾಡೋದು ಮತ್ತು ಬೆದರಿಸುವಂಥ ಪ್ರಯತ್ನ ಮಾಡಿರೋ ಆರೋಪಿಗಳು ಯಾರು ಅಂತ ಪತ್ತೆ ಮಾಡಿ ಅವರಲ್ಲಿ 3 ಜನ ನಾವು ಈಗಾಗಲೇ ದಸ್ತಗಿರಿ ಮಾಡಿ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದೀವಿ. ಹೆಚ್ಚಿನ ವಿಚಾರಣೆ ನಡೀತಾ ಇದೆ. ವಿಟ್ನೆಸ್ ಏನಿದೆ, ಸಾಕ್ಷಿ ಏನಿದ್ದಾರೆ, ಅವರು ಕೋರ್ಟ್ಗೆ ಡೇಟ್ ಬಂದಿರುತ್ತೆ. ಅವ್ರಿಗೆ ಡೇಟ್ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಅವರ ಸ್ನೇಹಿತರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅವನ್ನ ಒಂದು ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಈ ಕೇಸಲ್ಲಿ ನೀನು ಈ ಥರನೇ ಸಾಕ್ಷಿ ಹೇಳಬೇಕು, ಈ ಥರ ಬೇರೆ ರೀತಿ ಹೇಳಬೇಡಿ, ಹೇಳಿದ್ರೆ ಮತ್ತೆ ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅಂತ ನಮಗೆ ಬೆದರಿಸಿದ್ದಾರೆ ಅಂತ ಏನು ಈ ಕೇಸಿನ ಸಾಕ್ಷ್ಯ ಇದ್ದಾರೆ ಅವರು ಕೋರ್ಟ್ನಲ್ಲಿ ಹೇಳಿದ್ದಾರೆ. ಆ ಬೇಸಿಸ್ನಲ್ಲಿ ನಾವು ಪೊಲೀಸ್ ಸ್ಟೇಷನ್ ಒಂದು FIR ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತಾಯಿದ್ದೀವಿ. ಈಗ ಬಂಧಿತ ಆರೋಪಿಗಳಲ್ಲಿ ಒಬ್ಬ ವ್ಯಕ್ತಿ ಈ ಏನು ಕೊಲೆ ಕೇಸಿದೆ ಆ ಕೊಲೆ ಕೇಸಿನಲ್ಲಿ ಸಾಕ್ಷಿಯೇ ಕೂಡ ಆಗಿರ್ತಾನೆ. ಹಾಗಾಗಿ ಅವ್ರನ್ನ ನಾವೀಗ ಅರೆಸ್ಟ್ ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದ್ವಿ. ಇದರ ಹಿಂದೆ ಇನ್ನು ಯಾರಾದರೂ ಇದ್ದರೆ ಅವರ ಪಾತ್ರ ಏನು ಅಂತ ತಿಳ್ಕೊಳ್ಬೇಕಾಗಿದ್ದರಿಂದ ಹೆಚ್ಚಿನ ಮಾಹಿತಿ